ಡಿಯರ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೀಗಾಗಲೇ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಈ ಕೋರ್ಸ್ಗಳ ಮೇಲೆ ಆ, ಹಲವಾರು ವಿಡಿಯೋಗಳನ್ನು ಮಾಡಿದ್ದೀವಿ. ನಮ್ಮ ಉದ್ದೇಶ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಈ ಕೋರ್ಸ್ಗಳನ್ನು ಪ್ರಾರಂಭ ಮಾಡಿದ್ದೀವಿ. ಮತ್ತು ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕನ್ನಡದ ಮೂಲಕ ಇಂಗ್ಲಿಷನ್ನು ಹೇಗೆ ಮಾತನಾಡಬೇಕು ಅನ್ನುವುದ್ರ ಬಗ್ಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಈ ಕೋರ್ಸ್ ನೀವು ನೀವು ಏನು ತಿಳ್ಕೊಳ್ಬೇಕಾದ್ರೆ ಈ ಕೋರ್ಸ್ ಬಗ್ಗೆ ಮೊದಲು 8 ವಿಡಿಯೋಗಳನ್ನ ನಾನು ಮಾಡಿದ್ದೀನಿ ನಮ್ಮ ಕೋರ್ಸ್ ಇಂಟ್ರೊಡಕ್ಷನ್ ಬಗ್ಗೆ. ಆ 8 ವಿಡಿಯೋಗಳನ್ನ ನೀವು ನೋಡಿ ನಮ್ಮ ಗ್ರಾಮರ್ ಟಾಪಿಕ್ ಅನ್ನ ಪ್ರೆಸೆಂಟ್ ಟೆನ್ಸ್ ದಿಂದ ಸ್ಟಾರ್ಟ್ ಮಾಡಿದ್ವಿ. ನಾವು ಟೆನ್ಸ್ ಚಾಪ್ಟರ್ ದಿಂದ, ಅದರಲ್ಲೂ ಪ್ರೆಸೆಂಟ್ ಟೆನ್ಸ್ ದಿಂದ ಸ್ಟಾರ್ಟ್ ಮಾಡಿದೀವಿ. ಅಲ್ಲಿಂದ ನೋಡ್ತಾ ಹೋಗ್ಬೇಕು, ಅಂದಾಗ ಮಾತ್ರ ಅರ್ಥ ಆಗುತ್ತೆ. ನೀವು ಮೊದಲನೇ 8 ವಿಡಿಯೋಗಳನ್ನ ಏನು ವಿ ಹ್ಯಾವ್ ಗಿವನ್ ಬ್ರೀಫ್ ಇಂಟ್ರೊಡಕ್ಷನ್ ಟು ಅವರ್ ಕೋರ್ಸಸ್, ಇಂಗ್ಲಿಷ್ ಗ್ರಾಮರ್ ಕೋರ್ಸ್, ಸ್ಪೋಕನ್ ಇಂಗ್ಲಿಷ್ ಕೋರ್ಸ್, ಆ ಎಲ್ಲ ವಿಡಿಯೋಗಳನ್ನ ನೋಡಿ ನೀವು ಪ್ರೆಸೆಂಟ್ ಟೆನ್ಸ್ ದಿಂದ ಏನು ನಮ್ಮ ವಿಡಿಯೋಗಳನ್ನ ನೋಡಬೇಕು. ಈಗಾಗಲೇ ನಾವು ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್. ಈಗ ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಇದೀವಿ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳಿದ ಹಾಗೆ ನಮ್ಮ ಈ ಕೋರ್ಸ್ಗಳು 3 ಹಂತಗಳಲ್ಲಿ ನಡೀತವೆ. 1 ವೊಕ್ಯಾಬುಲರಿ ಕೋರ್ಸ್, 2 ಗ್ರಾಮರ್, 3 ಕಂಪೋಸಿಷನ್. ಡೈಲಿ ವೊಕ್ಯಾಬುಲರಿ ಪಾರ್ಟ್ ಅನ್ನ ನಾವು ಈ ಗ್ರಾಮರ್ ಕೋರ್ಸ್ ಪ್ರಾರಂಭವಾಗುವುದಕ್ಕಿಂತ ಮೊದಲ 15, 20, 10, 5 ನಿಮಿಷಗಳ ಕಾಲ ಪ್ರಾಕ್ಟೀಸ್ ಮಾಡಿಸ್ತೀವಿ. ಈಗ ನಾವು ವರ್ಬ್ ಚಾಪ್ಟರ್ ಅನ್ನ ತಗೊಂಡಿವಿ. ಗ್ರಾಮರ್, ವೊಕ್ಯಾಬುಲರಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 200ಕ್ಕಿಂತ ಹೆಚ್ಚು ವರ್ಬ್ಗಳನ್ನು ಕೊಟ್ಟು ನೆಕ್ಸ್ಟ್ ಟಾಪಿಕ್, ವೊಕ್ಯಾಬುಲರಿಗೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ಟಾಪಿಕ್ ಅನ್ನ ತಗೊಳ್ತೀವಿ. ಅದು ಕೊಲೊಕೇಶನ್ಸ್, ಫ್ರೇಸಲ್ ವರ್ಬ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಸಫಿಕ್ಸ್, ಇಂಥ ಹಲವಾರು ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಇದಾವೆ. ಅವೆಲ್ಲ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪೂರಕವಾಗಿರ್ತಾವೆ. ಆ ಎಲ್ಲ ಸಿಲೆಬಸ್ಸು ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದೆ. ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಈ ಇಂಗ್ಲಿಷ್ ಪಾರ್ಟ್ ಏನು ಕಾಂಪಿಟೇಟಿವ್ ಎಕ್ಸಾಮ್ ಇರ್ತಾರಲ್ಲ, ಅದರಲ್ಲಿ ಇಂಗ್ಲಿಷ್ ಸೆಕ್ಷನ್ ಇರ್ತದ. 25, 30, 50 ಮಾರ್ಕ್ಸ್ ಇಂದ ಸೆಕ್ಷನ್ ಪಾರ್ಟ್ ಇರ್ತದ. ಅದರಲ್ಲಿ ಬಹಳ ಕಡಿಮೆ ಮಾರ್ಕ್ಸ್ ಗಳನ್ನ ತಗೊಳ್ತಾ ಇದ್ದಾರೆ. 25, 5, 6 ಈ ತರ ತಗೊಳ್ತಾ ಇದ್ದಾರೆ. ಈ ನಮ್ಮ ಒಂದು ಕೋರ್ಸ್ಗಳ ಉದ್ದೇಶ ಅಟ್ಲೀಸ್ಟ್ 25ಕ್ಕೆ 20 ಆದ್ರೂ ತಗೊಳ್ಬೇಕು. ಆ ಒಂದು ದಿಕ್ಕಿನಲ್ಲಿ ನಾವು ಈ ಕೋರ್ಸ್ಗಳನ್ನ ಪ್ರಾರಂಭ ಮಾಡಿದ್ದೇವೆ. ಇದರ ಸದುಪಯೋಗವನ್ನ ನೀವು ಪಡ್ಕೊಳ್ಬೇಕು. ಈಗ ಇವತ್ತಿನ ಏನೋ ಟಾಪಿಕ್ ವರ್ಬ್ಸ್, ವೊಕ್ಯಾಬುಲರಿಗೆ ಸಂಬಂಧಪಟ್ಟ ಹಾಗೆ. ಇದು ಮುಗಿದ ತಕ್ಷಣ ನಾವು ಗ್ರಾಮರ್ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಕಂಪೋಸಿಷನ್ ಪಾರ್ಟ್ ಅನ್ನ ಇಡೀ ಗ್ರಾಮರ್ ಟಾಪಿಕ್ ಮುಗಿದ ಮೇಲೆ ಕೊನೆಯ ಭಾಗದಲ್ಲಿ ನಾವು ಅದನ್ನ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿ ಡಿಸ್ಕ್ರಿಪ್ಟಿವ್ ಇರ್ತದ. ಅಲ್ಲಿ ಎಸ್ಸೆ ಬರೆಯುವುದು ಹೇಗೆ, ಪ್ಯಾರಾಗ್ರಾಫ್ ಬರೆಯುವುದು ಹೇಗೆ, ಟ್ರಾನ್ಸ್ಲೇಷನ್ ಮಾಡುವುದು ಹೇಗೆ, ಪ್ರೆಸ್ಸಿ ರೈಟಿಂಗ್ ಬರೆಯುವುದು ಹೇಗೆ, ರಿಪೋರ್ಟ್ ರೈಟಿಂಗ್ ಬರೆಯುವುದು ಹೇಗೆ, ಅದು ಡಿಸ್ಕ್ರಿಪ್ಟಿವ್ ಟೈಪ್ ಇರ್ತದ. ಅದು ಈ ಗ್ರಾಮರ್ ಅನ್ನ ಇನ್ ಡೆಪ್ತ್ ಆಗಿ, ಇನ್ ಡಿಟೇಲ್ ಆಗಿ, ಯಾವ ಗ್ರಾಮ್ಯಾಟಿಕಲ್ ಪಾಯಿಂಟ್ಸ್ ಮಿಸ್ ಆಗಬಾರ್ದು, ಆ ತರ ನಾವು ಗ್ರಾಮರ್ ಅನ್ನ ಹೇಳ್ತಾ ಇದೀವಿ. ಅದರ ಜೊತೆಗೆ ಕನ್ನಡದ ಮೂಲಕ ಗ್ರಾಮ್ಯಾಟಿಕಲ್ ಆಗಿ ಹೇಗೆ ಮಾತಾಡಬೇಕು ಅನ್ನುವುದನ್ನ ತಿಳಿಸಿಕೊಡುವಂತ ಪ್ರಯತ್ನ. ಅದಕ್ಕಿಂತ ಮೊದಲ ನಮ್ಮ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಓಕೆ. ಈಗ ವರ್ಬ್ 3 ಪಾರ್ಟ್ಗಳಲ್ಲಿ ಇರ್ತದೆ. ವರ್ಬ್ 1, ವರ್ಬ್ 2, ವರ್ಬ್ 3. ಈ ಕ್ರಿಯಾಪದಗಳ 3 ಫಾರ್ಮ್ಸ್ಗಳು ನಿಮಗೆ
ಬೇಕೇ ಬೇಕು. ಅಂದ್ರೆ ನೀವು ಅವನ್ನ ತಿಳಿದುಕೊಳ್ಳೇಬೇಕು. ಇಂಗ್ಲಿಷ್ ಅನ್ನ ನೀವು ಕಲಿಬೇಕಾದ್ರೆ ಅಥವಾ ಇಂಗ್ಲಿಷ್ ನಿಮಗೆ ಬರ್ಬೇಕಾದ್ರೆ, ಮಾತಾಡಕ್ ಬರ್ಬೇಕಾದ್ರೆ ಅಥವಾ ಗ್ರಾಮರ್ ತಿಳ್ಕೊಳ್ಬೇಕಾದ್ರೆ ಈ 3 ಫಾರ್ಮ್‌ಗಳ ಅವಶ್ಯಕತೆ ಇದ್ದೇ ಇದೆ. ಈಗಾಗಲೇ ನೀವು ಎಕ್ಸ್‌ಪೀರಿಯನ್ಸ್ ಮಾಡ್ತಾ ಇದ್ದೀರಿ. ಇವು 3 ಫಾರ್ಮು ಇರದೇ ಇದ್ರ ಅಥವಾ ವರ್ಬ್‌ಗಳ ಪರಿಚಯ ನಿಮಗೆ ಇರದೇ ಇದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತಾ? ಗ್ರಾಮರ್ ಅನ್ನ ಅರ್ಥ ಮಾಡಿಕೊಳ್ಳುವಿಕೆಯಲ್ಲಿ ಎಷ್ಟು ಪ್ರಾಬ್ಲಮ್ ಅನ್ನು ಫೇಸ್ ಮಾಡ್ತೀವಿ ಅನ್ನೋದನ್ನ ನೀವು ಎಕ್ಸ್‌ಪೀರಿಯನ್ಸ್ ಮಾಡ್ತಾ ಇದ್ದೀರಿ. ನಾನು ಗ್ರಾಮರ್ ಹೇಳುವಾಗ. ಸೊ ಅದಕ್ಕಾಗಿ ನಿಮ್ಗೆ ಮ್ಯಾಕ್ಸಿಮಮ್ 3ರಲ್ಲಿ 1 ಗೊತ್ತಿರ್ತತ, ಇನ್ನು 2 ಗೊತ್ತಿರೋದಿಲ್ಲ. ಓಕೆ? ಆ ಅರ್ಥದಲ್ಲಿ. ಈಗ 3 ಫಾರ್ಮ್ ಅನ್ನ ನೋಡೋಣ. ವೀವ್, ಓವ್, ಓವನ್. ವೀವ್, ಓವ್, ಓವನ್. ವೀವ್ ಅಂದ್ರ ಹೆನೆ. ಓಕೆ? ವೀಪ್, ವೆಪ್ಟ್, ವೆಪ್ಟ್. ಅಳು, ವೆಪ್ಟ್ ಆಗುತ್ತೆ ನೋಡ್ರಿ. ಸೆಕೆಂಡ್ ಫಾರ್ಮ್ ವೆಪ್ಟ್, ಥರ್ಡ್ ಫಾರ್ಮ್ ವೆಪ್ಟ್. ವೆಟ್, ವೆಟ್, ವೆಟ್. ತೋಯು, ತೋಯಿಸು. ಓಕೆ? ಅಂಡ್ ವಿನ್, ಒನ್, ಒನ್. ನೋಡ್ರಿ, ವಿನ್, ಒನ್, ಒನ್. ಓನ್ ಅಂತ ಹೇಳ್ತಾರೆ ಬಹಳಷ್ಟು ಸ್ಟೂಡೆಂಟ್ಸ್, ಅದನ್ನ ಓನ್ ಓನ್ ಅಂತ ಪ್ರೊನೌನ್ಸ್ ಮಾಡ್ತಿರ್ತಾರ. ಓನ್ ಅಲ್ಲ, ಅದು ಒನ್, ಒನ್. ಓಕೆ? ಗೆಲ್ಲು, ಜಯಿಸು, ಎಲ್ಲರಿಗೂ ಪರಿಚಯ ಇದ್ದಿದ್ದ. ಓಕೆ? ವೈಂಡ್, ವೂಂಡ್, ವೂಂಡ್. ಇದು ನೋಡ್ರಿ, ಇದು ವಿಂಡ್ ಅಂದ್ರ ಗಾಳಿ ಅಂತ ಅರ್ಥ ಆಗುತ್ತ. ಪ್ರೊನೌನ್ಸಿಯೇಷನ್ ವೈಂಡ್ ಅಂತ ಮಾಡಿದ್ರ ಸುರುಳಿ ಸುತ್ತು, ಸುತ್ತು, ವೈಂಡಿಂಗ್ ಅಂತಿರಲ್ಲ, ಅದು ಆಗತ್ತ. ಇದು ನೋಡ್ರಿ, ವೂಂಡ್ ಅಂದ್ರ ಗಾಯ. ಇದನ್ನ ಸೆಪರೇಟ್ ಆಗಿ ನೀವು ಹಿಡ್ಕೊಂತಂದ್ರ, ಸಾಂದರ್ಭಿಕವಾಗಿ ತಗೊಂಡ್ರಂದ್ರ ಗಾಯ ಅಂತ ಅರ್ಥ ಆಗುತ್ತ. ಆದ್ರೆ ಇದ್ರ ಪಾಸ್ಟ್ ಫಾರ್ಮ್ ಏನು? ವೂಂಡ್. ಅದು ಸಾಂದರ್ಭಿಕವಾಗಿ ನೋಡ್ಬೇಕು, ಸೆಂಟೆನ್ಸ್ ದಲ್ಲಿ ಅದು ಗಾಯ ಅನ್ನೋ ಅರ್ಥದಲ್ಲಿ ಬಳಕೆ ಆಗಿದೆಯೋ ಅಥವಾ ವೈಂಡ್ ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಗಿ ಇದೆಯೋ ಅನ್ನೋದನ್ನ ನೀವು ನೋಡ್ಬೇಕು. ಅಥವಾ ಥರ್ಡ್ ಫಾರ್ಮ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಇದೆಯೋ ಅನ್ನೋದನ್ನ ನೋಡ್ಬೇಕು. ಗಾಯ ಅಂತ ಅರ್ಥ ಕೊಡ್ತಾ ಇದೆಯೋ ಅಥವಾ ವೈಂಡ್ ದ ಪಾಸ್ಟ್ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಇದೆಯೋ ಅನ್ನೋದನ್ನ ಗಮನಿಸಬೇಕು. ಅಂತವೆಲ್ಲ ನಮ್ಮ ಗ್ರಾಮರ್ದಲ್ಲಿ ಸಾಕಷ್ಟು ಬಾರಿ ನಾವು ಸೆಂಟೆನ್ಸ್ ಗಳನ್ನ ಹೇಳುವಾಗ ಬರ್ತಿರ್ತಾವ. ಅಲ್ಲಿಯೂ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತೀನಿ. ಈ ತರ ಇದನ್ನ ನಾವು 3 ಸಲ ಪ್ರಾಕ್ಟೀಸ್ ಮಾಡಿಸ್ತೀವಿ. ನೀವು ಬೇಕಾದ್ರೆ ಇನ್ನೂ 2 ಸಲ, 10 ಸಲ, 5 ಸಲ ಪ್ರಾಕ್ಟೀಸ್ ಮಾಡ್ಬೋದು ಹೆಚ್ಚಿಗೆ. ಓಕೆ? ಅಂದ್ರೆ ನೆನಪಿನಲ್ಲಿ ಉಳಿತಾವ. ಇದೇ ಇದ್ರೆ ನೆನಪಿನಲ್ಲಿ ಉಳಿದಿಲ್ಲ. ನೋಡ್ರಿ, ವೀವ್, ಓ, ಓವನ್. ವೀವ್, ಓ, ಓವನ್. ವೀವ್, ಓ, ಓವನ್. ವೀಪ್, ವೆಪ್ಟ್, ವೆಪ್ಟ್. ವೀಪ್, ವೆಪ್ಟ್, ವೆಪ್ಟ್. ವೀಪ್, ವೆಪ್ಟ್, ವೆಪ್ಟ್. ವೆಟ್, 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 ವೆಟ್. 3 ಫಾರ್ಮ್ ಸೇಮ್ ಇದೆ ನೋಡ್ರಿ. ವಿನ್, ಒನ್, ಒನ್. ವಿನ್, ಒನ್, ಒನ್. ವೈಂಡ್, ವೂಂಡ್, ವೂಂಡ್. ವೈಂಡ್, ವೂಂಡ್, ವೂಂಡ್. ವೈಂಡ್, ವೂಂಡ್, ವೂಂಡ್. ವಿನ್, ಒನ್, ಒನ್. ಲೈಕ್ ದಿಸ್ ನೀವು 5 ಸಲ, 10 ಸಲ ನೆನಪು ಉಳಿತಾವ. ಈ ತರ ನೀವು ರಿಪಿಟೇಷನ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ನೆನಪು ಉಳಿತಾವ. ಇಲ್ಲದೇ ಇದ್ರೆ ನೆನಪು ಉಳಿತಲ್ಲ. ಇವು ಬರ್ಲೇಬೇಕು. ಕಾಮನ್ ನಾವೇನು ಮಾತಾಡ್ತೀವಲ್ಲ, ಡೇ ಟು ಡೇ ಲೈಫ್ ದಲ್ಲಿ ಏನ್ ಮಾತಾಡ್ತೀವಲ್ಲ, ಅಟ್ಲೀಸ್ಟ್ ಅಂತ ಅಷ್ಟು ವರ್ಡ್ ಆದ್ರೂ ನಿಮ್ಗೆ ಇಂಗ್ಲಿಷ್ ಅನ್ನ ಮುಂದ್ ತಗೊಂಡು ಹೋಗ್ಲಿಕ್ಕೆ ಬೇಕು. ಇಲ್ಲದೇ ಇದ್ರೆ ಇಂಗ್ಲಿಷ್ ಕಲಿಯಕ್ ಆಗುದಿಲ್ಲ ಅಥವಾ ಅದನ್ನ ನೀವು ಅಡ್ವಾನ್ಸ್ ಲೆವೆಲ್ಗೆ ತಗೊಂಡು ಹೋಗಕ್ ಆಗುದಿಲ್ಲ. ಲೈಕ್ ದಿಸ್. ಇದು ಇವತ್ತಿನ ವೊಕ್ಯಾಬುಲರಿಗೆ ಸಂಬಂಧಪಟ್ಟಂತ ಟಾಪಿಕ್. ಈಗಾಗಲೇ ನಾವು 200ಕ್ಕಿಂತ ಹೆಚ್ಚು ವರ್ಬ್ಸ್ ಗಳನ್ನ ಹೇಳಿದ್ವಿ ಎಲ್ಲಾ ವಿಡಿಯೋಗಳಲ್ಲಿ. ನಮ್ಮ ಗ್ರಾಮರ್ ಟಾಪಿಕ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲ ಈ ಒಂದು ಟಾಪಿಕ್ ಅನ್ನ ತಗೊಂಡಿರ್ತೀವಿ ನಾವು. ನೆಕ್ಸ್ಟ್ ಟಾಪಿಕ್ ಹೋಗೋಣ. ಯೂಸೇಜ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ದ ಉಪಯೋಗಗಳು. ಯೂಸೇಜ್ ಅಂದ್ರ ಉಪಯೋಗ. ಯೂಸೇಜಸ್ ಆರ್ ಯೂಸೇಜಸ್, ಯೂಸಸ್ ಅಂದಂಗ. ಯೂಸಸ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್. ಈಗ ಪ್ರೆಸೆಂಟ್ ಟೆನ್ಸ್ ಮುಗಿದಿದೆ, ಅದರಲ್ಲಿ 4 ಟೆನ್ಸ್ಗಳು: ಸಿಂಪಲ್ ಪಾಸ್ಟ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಟು ಬಿ ಫಾರ್ಮ್ ಆಮ್, ಈಸ್, ಆರ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ ಡೂ, ಡಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ am, is, are. Present perfect tense helping verbs have, has. Present perfect continuous tense helping verb have been, has been. ನೋಡ್ರಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ have, has. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಬ್
ಹೆಲ್ಪಿಂಗ್ ವರ್ಬ್ನು ಸಹ ಹ್ಯಾವ್ ಹ್ಯಾಸನೇ. ಇಲ್ಲಿ ಬೀನ್ ಹೆಲ್ಪಿಂಗ್ ವರ್ಬ್ ಆಗುದಿಲ್ಲ, ಅದು ಕಂಟಿನ್ಯೂಸ್ ಫಾರ್ಮ್ ಅನ್ನ ತೋರ್ಸಾಕ ಬಂದಿರ್ತದ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ದು ಹ್ಯಾವ್ ಹ್ಯಾಸ್, ಅವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಇರುವಂತ ಹೆಲ್ಪಿಂಗ್ ವರ್ಬ್ಸ್ ಮತ್ತು ಇವುಗಳಿಗೆ ನಿಮಗೆ ವ್ಯತ್ಯಾಸ ಗೊತ್ತಾಗ್ಲಿ ಅಂತೇಳಿ ಇಲ್ಲಿ ಹ್ಯಾವ್ ಬೀನ್ ಹ್ಯಾಸ್ ಬೀನ್ ಅಂತ ಹೇಳಿರ್ತೀನಿ ನಾನು, ಯಾವ್ದ್ರಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ. ಬಟ್ ಅಲ್ಲಿಯೂ ಸಹ ಹ್ಯಾವ್ ಮತ್ತು ಹ್ಯಾಸ್ ಅಷ್ಟೇನೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಹ್ಯಾವ್ ಹ್ಯಾಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಹ್ಯಾವ್ ಹ್ಯಾಸ್. ಇದಕ್ಕೆ ವ್ಯತ್ಯಾಸ ಗೊತ್ತಾಗ್ಲಿ ಅನ್ನೋದಕ್ಕ ಹ್ಯಾವ್ ಬೀನ್ ಹ್ಯಾಸ್ ಬೀನ್ ಅಂತ ಹೇಳಿರ್ತೀನಿ, ಎಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ. ಮತ್ತು ಓನ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿ ಟು ಬಿ ಫಾರ್ಮ್ಸ್ ಆಮ್ ಈಸ್ ಆರ್, ಇವುಗಳಿಗೆ ಟು ಬಿ ಫಾರ್ಮ್ಸ್ ಅಂತ ಹೇಳ್ತೀವಿ. ಇಲ್ಲಿ ಬಂದಂತ ಏನು ವರ್ಬ್ ಗಳಿಗೆ ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಅದು ಮೇನ್ ವರ್ಬ್ ಬೇರೆ, ಹೆಲ್ಪಿಂಗ್ ವರ್ಬ್ಸ್ ಈಗ ಹೇಳಿದ್ನಲ್ಲ, ಡೂ ಡಸ್ ಹ್ಯಾವ್ ಹ್ಯಾಸ್, ಅವೆಲ್ಲ ಹೆಲ್ಪಿಂಗ್ ವರ್ಬ್ಸ್. ಅವು ಟು ಬಿ ಫಾರ್ಮ್ ಅಲ್ಲ. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿ ನಾವು ಇರುವಿಕೆಯನ್ನು ಮಾತ್ರ ಹೇಳ್ತಿರ್ತೀವಿ, ಅದಕ್ಕೆ ಇಲ್ಲಿ ಆಮ್ ಈಸ್ ಆರ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಸೇಮ್ ಆಮ್ ಈಸ್ ಆರ್ ಅಲ್ಲೇ ವರ್ಬಿಗೆ ಹೆಲ್ಪ್ ಮಾಡಕ್ ಬಂದಿರ್ತಾವ. ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಅವುಗಳ ಮುಂದೆ ವರ್ಬ್ ಇರ್ತದ. ಇಲ್ಲಿ ಓನ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿ ವರ್ಬ್ ಇರೋದಿಲ್ಲ. ನೌನ್ ಇರ್ಬೋದು, ಎಡ್ಜೆಕ್ಟಿವ್ ಇರ್ಬೋದು, ಎಡ್ಜೆಕ್ಟಿವ್ ನೌನ್ ಇರ್ಬೋದು, ಅಡ್ವರ್ಬ್ ಇರ್ಬೋದು, ಪೊಸೆಸಿವ್ ಎಡ್ಜೆಕ್ಟಿವ್ ಪ್ಲಸ್ ನೌನ್ ಇರ್ಬೋದು, ಪ್ರಿಪೋಸಿಷನ್ ನೌನ್ ಇರ್ಬೋದು, ಈ ಅರ್ಥದಲ್ಲಿ. ಓಕೆ, ಇದು ಈಗ ಓನ್ಲಿ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ವಾಸ್ ವರ್. ಸಿಂಪಲ್ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಡಿಡ್. ಫಾರ್ ಆಲ್ ಸಬ್ಜೆಕ್ಟ್ಸ್ ಡಿಡ್ ಈಸ್ ಯೂಸ್ಡ್. ಎಲ್ಲ ಸಬ್ಜೆಕ್ಟ್ಸ್ಗೂ ಡಿಡ್ ಯೂಸ್ ಆಗುತ್ತೆ. I, we, you, he, she, it, they. For all subjects, did is used as helping verb in past tense. Past tense ಅಂದ್ರೆ ಏನು? ಇದ್ರ ಮೇಲೆ ಆಲ್ರೆಡಿ ನಾನು 2 ವಿಡಿಯೋ ಆಗಿದಾವ, ಈಗ 3 ವಿಡಿಯೋಗಳು ಆಗಿದಾವ. ಇದು 4ನೇದಂತ ಅನ್ಸುತ್ತೆ. ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಪಾಸ್ಟ್ ಟೆನ್ಸ್ ಅಂದ್ರೆ ಏನು, ಅದರ ಡೆಫಿನಿಷನ್, ಅದರದ್ದು ಒಂದು ಉಪಯೋಗವನ್ನು ಅಲ್ಲೇ ಹೇಳಿರ್ತೀನಿ. ಮತ್ತ ಯೂಸೇಜ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಹೇಳುವಾಗ ಮೊದಲನೆಯ ಉಪಯೋಗವನ್ನ ಹೇಳಿದ್ದೀನಿ. ಮೊದಲನೇ ಉಪಯೋಗದಲ್ಲಿ ಇನ್ನೊಮ್ಮೆ ಹೇಳಿದ್ದೀನಿ ಡೆಫಿನಿಷನ್. ಫಸ್ಟ್ ವಿಡಿಯೋದಲ್ಲಿ ಏನ್ ಹೇಳಿರ್ತೀನಿ, ಆ ಟೆನ್ಸಿಗೆ ಸಂಬಂಧಪಟ್ಟಂತ ಫಸ್ಟ್ ವಿಡಿಯೋದಲ್ಲಿ ಅದೇ ಯೂಸೇಜ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಏನಿರ್ತದಲ್ಲ, ಅದು ಕಂಟಿನ್ಯೂ ಆಗಿರ್ತದ. ಓಕೆ, ಅಂದ್ರ ಯೂಸೇಜ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅದ ಒಂದನೇದ್ದು ಡೆಫಿನಿಷನ್ ಯೂಸೇಜ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿರ್ತದ. ಓಕೆ, ಒಂದನೇ ಯೂಸೇಜ್, ಇದು ಎರಡನೇ ಯೂಸೇಜ್ ಬೇರೆ. ಅಲ್ಲಿ ಮೊದಲನೇ ವಿಡಿಯೋದಲ್ಲಿ ಏನ್ ಹೇಳಿರ್ತೀನಿ ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲಿ, ಯೂಸೇಜ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್ ಟಾಪಿಕ್ ನಲ್ಲಿಯೂ ಸಹ ಏನಾಗಿರ್ತದ, ಅದೇ ಯೂಸೇಜ್ ಆಗಿರ್ತದ. ಯೂಸೇಜ್ ಒಂದ್ ಕಡೆಗೆ ಇರ್ಲಿ ಅಂತೇಳಿ ಮತ್ತೆ ಸೆಪರೇಟ್ ಇನ್ನೊಮ್ಮೆ ಹೇಳಿರ್ತೀನಿ ನಾನು. ಸೆಕೆಂಡ್ ಯೂಸೇಜ್ ಅಂದ್ರೆ ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಹೇಗೆ, ಎಲ್ಲಿ ಬಳಸಬೇಕು, ಯಾವ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದನ್ನ. ಓಕೆ, ಈಗ ನೋಡ್ರಿ, ಮೊದಲನೇ ಸಂದರ್ಭ ಏನು, ಒಂದು ಕ್ರಿಯೆ ಪಾಸ್ಟ್ ದಲ್ಲಿ ಸ್ಟಾರ್ಟ್ ಆಗಿ ಮುಗಿದಿರ್ತದೆ. ಆಕ್ಷನ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಅಂಡ್ ಕಂಪ್ಲೀಟೆಡ್ ಇನ್ ದ ಪಾಸ್ಟ್. ಆಕ್ಷನ್ ಸ್ಟಾರ್ಟೆಡ್ ಅಂಡ್ ಕಂಪ್ಲೀಟೆಡ್ ಇನ್ ದ ಪಾಸ್ಟ್. ಆಕ್ಷನ್ ಹ್ಯಾಪನ್ಡ್ ಅಂಡ್ ಕಂಪ್ಲೀಟೆಡ್ ಇನ್ ದ ಪಾಸ್ಟ್. ಇದನ್ನು ಮಾತ್ರ ಹೇಳುವುದು ಸಿಂಪಲ್ ಪಾಸ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿಯೂ ಸಹಿತ ಏನು, ಕ್ರಿಯೆ ಪಾಸ್ಟ್ ದಲ್ಲಿನೇ ಮುಗಿದಿರ್ತದ, ಆದ್ರೆ ಪ್ರೆಸೆಂಟ್ ಮೇಲೆ ಅದರ ಎಫೆಕ್ಟ್ ಇರ್ತದ. ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲಿ ಕ್ರಿಯೆ ಪಾಸ್ಟ್ ದಲ್ಲಿ ಸ್ಟಾರ್ಟ್ ಆಗಿರ್ತದ, ಪಾಸ್ಟ್ ದಲ್ಲಿ ಮುಗಿದಿರ್ತದ, ಪ್ರೆಸೆಂಟ್ ಮೇಲೆ ಅದರ ಎಫೆಕ್ಟ್ ಇರುವುದಿಲ್ಲ. ಎರಡಕ್ಕೂ ಡಿಫರೆನ್ಸ್. ಓಕೆ, ನಾನು ಇಂಗ್ಲಿಷ್ ಅನ್ನು ಕಲಿತಿದ್ದೇನೆ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಮೇಲೆ ಎಫೆಕ್ಟ್ ಇರ್ತದಂತ ಅರ್ಥ, ಸೂಕ್ಷ್ಮವಾಗಿ ಗಮನಿಸಿದ್ರೆ. ಓಕೆ, ಸಿಂಪಲ್ ಪಾಸ್ಟ್ ಟೆನ್ಸ್, ನಾನು ಇಂಗ್ಲಿಷ್ ಕಲಿತಿದ್ದೇನೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ನಾನು ಇಂಗ್ಲಿಷ್ ಕಲಿತೇನು ಸಿಂಪಲ್ ಪಾಸ್ಟ್ ಟೆನ್ಸ್. ನೋಡಿ, ಕಲಿತೇನು ಅಂದ್ರೆ ಪಾಸ್ಟ್ ದಲ್ಲಿ ಕ್ರಿಯೆ ಸ್ಟಾರ್ಟ್ ಆಗಿ ಅಲ್ಲೇ ಮುಗಿದಿದೆ ಅದು. ಓಕೆ, ಆ ಅರ್ಥದಲ್ಲಿ ಆ ಸಂದರ್ಭವನ್ನು ಹೇಳುವಾಗ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಬಳಸ್ತೀವಿ. ಅದನ್ನ ಈ ಟೆನ್ಸ್ಗೆ ಸಂಬಂಧಪಟ್ಟಂತ ಮೊದಲನೇ ವಿಡಿಯೋದಲ್ಲಿನೂ ಹೇಳಿರ್ತೀನಿ, ಅದನ್ನ ಒಂದನೇ ಯೂಸೇಜ್ ಆಗಿನೂ ಹೇಳಿರ್ತೀನಿ. ಓಕೆ, ಇದು ಎರಡನೇ ಯೂಸೇಜ್. ಇದರ ಫಾರ್ಮುಲಾ ಏನು, ಸಬ್ಜೆಕ್ಟ್ V2 ಆಬ್ಜೆಕ್ಟ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮುಲಾ ಸಬ್ಜೆಕ್ಟ್ V1 ಆಬ್ಜೆಕ್ಟ್. ಅಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಡೂ ಡಸ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ಡಿಡ್. ನೋಡಿ, ಎರಡನ್ನು ನೀವು ಪಕ್ಕದಲ್ಲಿ ಇಟ್ಟು ಸ್ಟಡಿ ಮಾಡ್ಬೇಕು, ಕಂಪ್ಯಾರಿಸನ್ ಮಾಡಿ ಸ್ಟಡಿ ಮಾಡ್ಬೇಕು, ಅಂದ್ರ ವ್ಯತ್ಯಾಸ ಗೊತ್ತಾಗುತ್ತೆ.
ಅದನ್ನ ಯಾವ ಸಂದರ್ಭದಲ್ಲಿ ಬಳಸ್ತೀವಿ, ಇದನ್ನ ಯಾವ ಸಂದರ್ಭದಲ್ಲಿ ಬಳಸ್ತೀವಿ. ಓಕೆ, ಈಗ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಎರಡನ್ನು ಸ್ಟಡಿ ಮಾಡೋದು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಎರಡನ್ನು ಸ್ಟಡಿ ಮಾಡೋದು. ಪಾಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಎರಡನ್ನು ಸ್ಟಡಿ ಮಾಡೋದು. ಹಾಗೆ ಮಾಡಿದ್ರೆ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತಾ ಮತ್ತು ನೆನಪು ಉಳಿತತ ಮತ್ತು ಕಾನ್ಸಂಟ್ರೇಷನ್ ಮಾಡ್ತೀರಿ ನೀವು. ಓಕೆ, ಈ ಅರ್ಥದಲ್ಲಿ ಇದು ಅಫರ್ಮೇಟಿವ್ ಫಾರ್ಮುಲಾ. ಯಾವಾಗಲೂ ನೆಗೆಟಿವ್ ಸೆಂಟೆನ್ಸ್ ಅನ್ನ ಮಾಡ್ಬೇಕಾದ್ರ ನಾವು ಹೆಲ್ಪಿಂಗ್ ವರ್ಬ್ ಮುಂದ ನಾಟ್ ಯೂಸ್ ಮಾಡ್ತೀವಿ. ಓಕೆ, ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಅನ್ನ ಮೊದಲು ತರ್ತೀವಿ, ಆಯಾ ಟೆನ್ಸಿನ ಹೆಲ್ಪಿಂಗ್ ವರ್ಬ್ಸ್. ನೆಗೆಟಿವ್ ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮತ್ತೆ ನಾವು ಪ್ರತಿ ಟೆನ್ಸ್ ನಲ್ಲಿ 4 ಟೈಪ್ ಸೆಂಟೆನ್ಸ್ ಇರ್ತಾವ: ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್. ಇವೇ 4 ಸೆಂಟೆನ್ಸ್ ಗಳಲ್ಲೇ ಮಾತಾಡ್ತಿರ್ತೀವಿ ಯಾವುದೇ ಟೆನ್ಸ್ ಇರಲಿ. ಈಗ ನೋಡ್ರಿ, ಮತ್ತೆ ಯಾವ ಸಂದರ್ಭದಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಬಳಸ್ತೀವಿ ನಾವು? ಟು ಇಂಡಿಕೇಟ್ ಪಾಸ್ಟ್ ಹ್ಯಾಬಿಟ್ಸ್. ಭೂತಕಾಲದಲ್ಲಿ ಕೆಲವೊಂದು ಹ್ಯಾಬಿಟ್ಸ್ ಅನ್ನ ಇಟ್ಕೊಂಡಿರ್ತೀವಿ ನಾವು, ಅದನ್ನ ಇಂಡಿಕೇಟ್ ಮಾಡಾಕ, ಅದನ್ನ ಶೋ ಮಾಡಾಕ ಇದು ಬರ್ತದೆ. ಟು ಶೋ ಪಾಸ್ಟ್ ಹ್ಯಾಬಿಟ್ಸ್ ವಿ ಯೂಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ದಲ್ಲಿ, ಐ ಮೀನ್ ಪಾಸ್ಟ್ ದಲ್ಲಿ ಏನು ಒಂದು ಹವ್ಯಾಸವನ್ನ ಇಟ್ಕೊಂಡಿರ್ತೀವಿ. ಆ ಹವ್ಯಾಸವನ್ನ ಹೇಳುವಾಗ ಪಾಸ್ಟದಲ್ಲಿ ಇಂಥ ಹವ್ಯಾಸ ಇತ್ತು ಅಂತ ಹೇಳುವಾಗ ಈ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ ನಾವು. ಹೇಗೆ ನೋಡ್ರಿ, ಐ ಪ್ಲೇಡ್ ಚೆಸ್ ವೆನ್ ಐ ವಾಸ್ ಚೈಲ್ಡ್. ನಾನು ಮಗುವಾಗಿದ್ದಾಗ ಅಥವಾ ನಾನು ಚಿಕ್ಕವನಾಗಿದ್ದಾಗ ಕ್ರಿಕೆಟ್ ಅನ್ನು, ಚೆಸ್ ಅನ್ನು ಅಥವಾ ಕ್ರಿಕೆಟ್ ಯಾವುದೇ ಇದಿರಲಿ, ಚೆಸ್ ಅನ್ನು ಆಡಿದೆನು. ಆಡುತ್ತಿದ್ದೆನು ಅಲ್ಲ, ಆಡಿದೆನು. ಚೆಸ್ ಅನ್ನು ಆಡಿದೆನು, ಚೆಸ್ ಆಡಿದೆನು. ನೋಡ್ರಿ, ಐ ಪ್ಲೇಡ್ ಸಬ್ಜೆಕ್ಟ್, V2 ಆಬ್ಜೆಕ್ಟ್. ಆಬ್ಜೆಕ್ಟ್ ಅಂತ ಇಟ್ಕೊಡ್ರಿ. ಈಗಿನ ಮಟ್ಟಿಗೆ ನಾನು ಆಬ್ಜೆಕ್ಟ್ ಅಂದ್ರೆ ಏನು ಅಂತೇಳಿ ಹಿಂದಿನ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿನಿ, ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ನೋಡ್ರಿ. ಮತ್ತೆ ಇನ್ನೊಮ್ಮೆ ಹೇಳ್ತೀನಿ ಅದನ್ನ. ಈಗ ಸಬ್ಜೆಕ್ಟ್ V2 ಮೇನ್ ವರ್ಬ್ ಬಂದಿದ್ದು, ಉಳಿದಿದ್ದೆಲ್ಲ ಎಲ್ಲಾ ಟೆನ್ಸ್ ನಲ್ಲಿನೂ ಅದು ಆಬ್ಜೆಕ್ಟ್ ಅಂತ ನೀವು ಈಗ ಅದನ್ನ ತಿಳ್ಕೊಡ್ರಿ. ಐ ಪ್ಲೇಡ್, ಪ್ಲೇಡ್ ನೋಡ್ರಿ, ಸಬ್ಜೆಕ್ಟ್ V2. ಐ ಪ್ಲೇಡ್ ಚೆಸ್, ನಾನು ಆಡಿದೆನು. ಏನು? ಚೆಸ್. ನಾನು ಚೆಸ್ ಅನ್ನು ಆಡಿದೆನು. ನಾನು ಚಿಕ್ಕವನಿದ್ದಾಗ ಚೆಸ್ ಅನ್ನು ಆಡಿದೆನು. ಆಡಿದ್ದೇನೆ ಅಲ್ಲ, ಆಡಿದ್ದೇನೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಆಡಿದೆನು ಅಂದ್ರ ಅರ್ಥ ನಾನು ಚಿಕ್ಕವನಿದ್ದಾಗ ಚೆಸ್ ಆಡುವಂತ ರೂಢಿಯನ್ನು ಹೊಂದಿದ್ದೆನು ಅನ್ನೋ ಅರ್ಥದ. ಅದು ಪಾಸ್ಟ್ ಹ್ಯಾಬಿಟ್ಸ್ ಅಂತ ಹವ್ಯಾಸ, ಆ ಹವ್ಯಾಸ ನನ್ನಲ್ಲಿ ಇತ್ತು ಅಂತ ಹೇಳುವಾಗ ಏನು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಈಗ ನೋಡ್ರಿ, ಕಾಮನ್ ಆಗಿ ಮಾತಾಡ್ತಿರ್ತೀವಿ, ನಾ ಸಣ್ಣವಿದ್ದಾಗ ಚೆಸ್ ಆಡಿದೆ, ಆಡುತ್ತಿದ್ದೆನು ಅಂತೀರಿ, ಆಡಿದೆನು ಅಂತೀರಿ. ಆಡುತ್ತಿದ್ದೆನು ಅಂದಾಗ ಅದು ಬೇರೆ ಟೆನ್ಸ್, ಬೇರೆ ವಿಚಾರ, ಅದನ್ನ ಬಿಟ್ಬಿಟ್ರಿ. ಇದನ್ನು ಹೇಳ್ತೀವಲ್ಲ, ಈ ಟೆನ್ಸ್ ಅನ್ನು ಹೇಳ್ತೀವಿ, ನಾನು ಸಣ್ಣವನಿದ್ದಾಗ ಚೆಸ್ ಆಡಿದೆನು. ಈ ತರ ಪಾಸ್ಟ್ ಹ್ಯಾಬಿಟ್ಸ್ ಅನ್ನು ಹೇಳುವಾಗ ನಾವು ಅದನ್ನ ಹೇಳ್ತೀವಿ, ಈ ಟೆನ್ಸ್ ಅನ್ನ ಹೇಳ್ತೀವಿ. ನೆಗೆಟಿವ್ನು ಆಗಿರಬಹುದು. ಐ ಡಿಡ್ ನಾಟ್ ಪ್ಲೇ ಚೆಸ್, ಡಿಡ್ ನಾಟ್. ಓಕೆ, ಡಿಡ್ ಹೆಲ್ಪಿಂಗ್ ವರ್ಬ್, ಡಿಡ್ ಮುಂದೆನೆ ಹೆಲ್ಪಿಂಗ್ ವರ್ಬ್ ಏನು ನಾಟ್ ಬರ್ಬೇಕಲ್ಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸ್, ಅಫರ್ಮೇಟಿವ್ ಸೆಂಟೆನ್ಸ್ ದಲ್ಲಿ ಏನಿರುವುದಿಲ್ಲ, ಹೆಲ್ಪಿಂಗ್ ವರ್ಬ್ ಇರುವುದಿಲ್ಲ. ಇದು ಅಫರ್ಮೇಟಿವ್ ಸೆಂಟೆನ್ಸ್, ಹೆಲ್ಪಿಂಗ್ ವರ್ಬ್ ಇರುವುದಿಲ್ಲ. ಉಳಿದ ಎಲ್ಲಾ ಟೆನ್ಸ್ ಗಳಲ್ಲಿ ಅಫರ್ಮೇಟಿವ್ ದಲ್ಲಿ ಹೆಲ್ಪಿಂಗ್ ವರ್ಬ್ ಇರುತ್ತೆ. ಯಾಕೆ ಇರುವುದಿಲ್ಲ ಹೆಲ್ಪಿಂಗ್ ವರ್ಬ್? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೂತ್ರ ಸಬ್ಜೆಕ್ಟ್ V1 ಆಬ್ಜೆಕ್ಟ್. ನೋಡ್ರಿ, ಸಬ್ಜೆಕ್ಟ್ ಮುಂದೆ ಡೈರೆಕ್ಟ್ ಆಗಿ V1 ಬರ್ತದ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ. ಇಲ್ಲಿ ಸಬ್ಜೆಕ್ಟ್ ಮುಂದೆ ಇಮಿಡಿಯೇಟ್ ಆಗಿ V2 ಬರ್ತದ, ಅದಕ್ಕೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ನೆಗೆಟಿವ್ ಮಾಡುವ ಮುಂದಾಗ ಹೆಲ್ಪಿಂಗ್ ವರ್ಬ್ ಬರ್ತದ, ಐ ಮೀನ್ ನೆಗೆಟಿವ್ ಮಾಡುವಾಗ ಹೆಲ್ಪಿಂಗ್ ವರ್ಬ್ ಬರ್ತದ. ಯಾಕೆ ಬರ್ತದ? ನಾವು ನೆಗೆಟಿವ್ ವಾಕ್ಯವನ್ನು ಮಾಡ್ಬೇಕಾದ್ರೆ ನಾಟ್ ಯೂಸ್ ಮಾಡೇನೆ, ಐ ಮೀನ್ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡೇನೆ ನಾಟ್ ಯೂಸ್ ಮಾಡ್ಬೇಕಲ್ಲ. ಅದಕ್ಕಾಗಿ ಹೆಲ್ಪಿಂಗ್ ವರ್ಬ್ ನೆಗೆಟಿವ್ ವಾಕ್ಯದಲ್ಲಿ ಬಂದ್ಬಿಡ್ತದ. ಓಕೆ, ಸೊ ಐ ಪ್ಲೇಡ್ ಚೆಸ್ ವೆನ್ ಐ ವಾಸ್ ಚೈಲ್ಡ್. ಶಿ ವಾಕ್ಡ್ ಟು ಸ್ಕೂಲ್ ಎವ್ರಿ ಡೇ. ಅವಳು ಸ್ಕೂಲ್ಗೆ ನಡೆದಳು. ದಿನಾಲು ಅವಳು ಸ್ಕೂಲಿಗೆ ನಡೆದಳು. ನಡ್ಕೋತ ಹೋದಳು ಅಂತೀವಿ ನೋಡಿ ಆಡೋ ಭಾಷೆದಲ್ಲಿ. ನಡ್ಕೋತ ಹೋದಳು, ಅವಳು ದಿನಾಲು ಸ್ಕೂಲ್ಗೆ, ಶಾಲೆಗೆ ನಡ್ಕೋತ ಹೋದಳು, ನಡೆಯುತ್ತಾ ಹೋದಳು. ನೋಡ್ರಿ, ಹೋಗುತ್ತಿದ್ದಳು. ಓಕೆ, ಅದನ್ನು ಹೇಳ್ತೀರಿ.
ಆದ್ರ ಆ ಒಂದು ಪ್ರತ್ಯಯದ ಬಗ್ಗೆ ಹೇಳ್ತಾ ಇಲ್ಲ ನಾವು. ಅವಳು ಸ್ಕೂಲಿಗೆ ನಡೆಯುತ್ತಾ ಹೋದಳು. ಶಿ ವಾಕ್ಡ್, ಅವಳು ನಡೆದಳು ಅಂತನೂ ಅರ್ಥ. ಓಕೆ, ಶಿ ವಾಕ್ಡ್ ಟು ಸ್ಕೂಲ್ ಎವ್ರಿ ಡೇ, ಅವಳು ಸ್ಕೂಲಿಗೆ ದಿನಾಲು ನಡೆದಳು. ಅದರ ಅರ್ಥ ನಡೆಯುತ್ತಾ ಹೋದಳು ಅನ್ನೋದು ಅರ್ಥ. ನಡೆದಳು, ವಾಕ್ಡ್ ಅನ್ನೋದು ಇದೆಯಲ್ಲ, ಅದಕ್ಕೆ ನಡೆದಳು ಅಂದ್ರ ಸ್ಕೂಲ್ಗೆ ನಡೆಯುತ್ತಾ ಹೋಗುವಂತ ರೂಢಿಯನ್ನ ಇಟ್ಕೊಂಡಿದ್ರು. ಅದು ಒಂದು ಹವ್ಯಾಸವಾಗಿತ್ತು ಭೂತಕಾಲದಲ್ಲಿ. ಆ ಒಂದು ಭೂತಕಾಲದ ಹವ್ಯಾಸವನ್ನು ತಿಳಿಸ್ಬೇಕಾದ್ರೆ ಈ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಮತ್ತೆ ಹಿ ರೆಡ್, ನೋಡ್ರಿ, ರೀಡ್, ರೆಡ್. ಓಕೆ, ಇದನ್ನ ರೆಡ್ ಅಂತಾನೆ ಓದ್ಬೇಕು ನೀವು ಇಲ್ಲಿ. ಯಾಕಂತಂದ್ರ ನೋಡ್ರಿ, ಒಂದ್ ವೇಳೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿತ್ತಂದ್ರೆ ಏನ್ ಬರ್ತಿತ್ತು, ಇಲ್ಲಿ ಎಸ್ ಬರ್ತಿತ್ತು. ಓಕೆ, ಇಲ್ಲಿ ಎಸ್ ಇಲ್ಲ, ಅದಕ್ಕೆ ರೆಡ್ ಅನ್ನ ಆಗ್ಬೇಕಲ್ಲ. ಈಗ ಅಂದ್ರ ಸ್ಪೆಲ್ಲಿಂಗ್ ಸೇಮ್ ಇರ್ತತ. V2 ರೆಡ್ ಆಗುತ್ತಾ, V3 ರೆಡ್ ಆಗುತ್ತ. ರೀಡ್, ರೆಡ್. ಹಿ ರೆಡ್ ಫ್ಯೂ ಚಾಪ್ಟರ್ಸ್ ಆಫ್ ದಿ ರಾಮಾಯಣ ಎವ್ರಿ ಡೇ, ಅವನು ದಿನಾಲು ರಾಮಾಯಣದ ಕೆಲವೊಂದು ಏನು ಚಾಪ್ಟರ್ಸ್ ಗಳನ್ನ ಓದಿದನು. ಹಿ ರೆಡ್ ಎ ಫ್ಯೂ ಚಾಪ್ಟರ್ಸ್ ಆಫ್ ದಿ ರಾಮಾಯಣ ಎವ್ರಿ ಡೇ, ಅವನು ದಿನಾಲು ರಾಮಾಯಣದ ಕೆಲವು ಸ್ತೋತ್ರಗಳನ್ನು ಅಥವಾ ಚಾಪ್ಟರ್ ಗಳನ್ನು ಓದಿದನು ಅನ್ನೋದರ್ಥ. ಓದಿದ್ದಾನೆ ಅಲ್ಲ. ಅಂದ್ರ ರಾಮಾಯಣದ ಕೆಲವು ಚಾಪ್ಟರ್ಸ್ ಗಳನ್ನು ಓದುವಂತ ರೂಢಿಯನ್ನ ಅವ ಇಟ್ಕೊಂಡಿದ್ದ ಭೂತಕಾಲದಲ್ಲಿ, ಹಿಂದೆ. ಅದು ಹವ್ಯಾಸವಾಗಿತ್ತು. ಈ ಅರ್ಥದಲ್ಲಿ ನಾವು ಬಳಕೆ ಮಾಡ್ತೀವಿ ಅದನ್ನ. ಓಕೆ, ಇದರರ್ಥ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಭೂತಕಾಲದಲ್ಲಿ ಒಂದು ಹವ್ಯಾಸವನ್ನ ಇಟ್ಕೊಂಡಿರ್ತೀವಿ. ಆ ಹವ್ಯಾಸವನ್ನ ಹೇಳ್ಬೇಕಾದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲಿನೂ ಹೇಳ್ತೀವಿ ಅಂತ. ಓಕೆ, ಈ ಅರ್ಥದಲ್ಲಿ ಇಂಥ ಹಲವಾರು ಸೆಂಟೆನ್ಸ್ ಗಳನ್ನ ನೀವು ಕಟ್ಕೋಬಹುದು. ಓಕೆ, ನೋಡ್ರಿ, ಐ ಪ್ಲೇಡ್ ಚೆಸ್ ವೆನ್ ಐ ವಾಸ್ ಚೈಲ್ಡ್, ಶಿ ವಾಕ್ಡ್ ಟು ಸ್ಕೂಲ್ ಎವ್ರಿ ಡೇ, ಹಿ ರೆಡ್ ಅ ಫ್ಯೂ ಚಾಪ್ಟರ್ಸ್ ಆಫ್ ದಿ ರಾಮಾಯಣ ಎವ್ರಿ ಡೇ. ಇವೆಲ್ಲ ಇಂಥ ಬೇರೆ ಬೇರೆ ಸೆಂಟೆನ್ಸ್ ಗಳನ್ನು ತಗೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು. ಇನ್ನಿಷ್ಟು ಸ್ಪಷ್ಟತೆ ಸಿಗ್ತದೆ ನಿಮಗೆ. ಓಕೆ, ಇದು ಏನು ಸಿಂಪಲ್ ಪಾಸ್ಟ್ ಟೆನ್ಸ್ ದ ಮತ್ತೊಂದು ಉಪಯೋಗ. ಮತ್ತೆ ಯಾವ ಸಂದರ್ಭದಲ್ಲಿ ಇದನ್ನ ಯೂಸ್ ಮಾಡ್ತೀವಿ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತೊಮ್ಮೆ ನೀನು ಈ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.